ಸುಮಲತಾ ಅವರ ಕ್ರಮ ಸಂಖ್ಯೆ ನಂಬರ್ 20 ಮಂಡ್ಯದಲ್ಲಿ, ಅದರಲ್ಲೂ ಕೂಡ ರೈತ ರಣಕಹಳೆಯನ್ನ ಊದ್ತಾ ಇರುವಂತಹ ಚಿಹ್ನೆ. ಇದಕ್ಕಾಗಿ ನೀವು ಮತವನ್ನ ಕೊಡಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಪ್ರಚಾರವನ್ನ ಮಾಡಿದ್ದಾರೆ. ಒಂದ್ ಕಡೆ ಸುಮಲತಾ, ಮತ್ತೊಂದು ಕಡೆ ನಟ ದರ್ಶನ್, ಮತ್ತೊಂದು ಕಡೆ ರಾಕಿಂಗ್ ಸ್ಟಾರ್ ಯಶ್. ಹಾಗಾದ್ರೆ ಮತ ಪ್ರಚಾರ ಈ ಒಂದು ಹೆಸರಿನ ಮೂಲಕ ಹೇಗಿತ್ತು ನೋಡೋಣ. ಶುಭೋದಯ. ಮೊದಲಾಗಿ ಈ ತಿಂಗಳು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಅಧ್ಯಕ್ಷರ ಅಭ್ಯರ್ಥಿಗೆ ನಾಮಿಸಿದ್ದಾರೆ. ತಮ್ಮ ಅರ್ಥಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರಿಗೆ ಬಹುಮತದಿಂದ ಜಯಿಸಿಗಳಾಗಿ ಮಾಡಬೇಕು ಅಂತ ಹೇಳಿ ನಾನು ತಲೆಬಾಗಿ ಕೇಳ್ಕೊಳ್ತೀನಿ. ಇನ್ನೊಂದೇನಂತಂದ್ರೆ ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಬೇಳೆ ಹುಟ್ಟಿರೋ ರೈತನ ಚಿಹ್ನೆ. ಇನ್ನೊಂದ್ಸಲ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್. ಇದಕ್ಕೆ ತಮ್ಮ ಅರ್ಥಮೂಲ್ಯವಾದ ಮತನ ನೀಡಬೇಕಂತೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದ. ನನ್ನ ಕ್ರಮ ಸಂಖ್ಯೆ 20 ನನ್ನ ಚಿಹ್ನೆ ಕವಳೆ. ಇದು ಮಂಡ್ಯದ ಸ್ವಾಭಿಮಾನದ ಕವಳೆ. ವೋಟಿಂಗ್ ಮಷೀನ್ ಅಲ್ಲಿ ನನ್ನ ಹೆಸರು ಸುಮಲತಾ ಅಂಬರೀಶ್ ಅಂತ ಸ್ಪಷ್ಟವಾಗಿರುತ್ತೆ. ಅದರ ಪಕ್ಕದಲ್ಲಿ ನನ್ನ ಫೋಟೋ ಇರುತ್ತೆ. ಇದನ್ನೆಲ್ಲ 1 ನಿಮಿಷ 2 ನಿಮಿಷ ನೀವು ಸಾವಧಾನವಾಗಿ ನೋಡಿ ಒಂದು ಟೈಮ್ ತಗೊಂಡು ನೀವು ವೋಟ್ ಹಾಕ್ಬೇಕು ಎಚ್ಚರಿಕೆಯಿಂದ. ಯಾಕಂದ್ರೆ ಏನೋ ನಾವು ಜನ ಇಷ್ಟಪಟ್ಟಿದ್ದಾರೆ, ಜನಕ್ಕೆ ಒಂದು ಒಬ್ಬರಿಗೆ ವೋಟ್ ಹಾಕ್ಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಆದ್ರೂ ಕೊನೆ ಕಡೆಯಲ್ಲಿ ಯಾರು ಮೋಸ ಹೋಗ್ಬಾರ್ದು, ಮಿಸ್ಟೇಕ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಎಚ್ಚರಿಕೆಯಿಂದ 1-2 ನಿಮಿಷ ತಗೊಂಡು 20 ಕ್ರಮ ಸಂಖ್ಯೆ, 2ನೇ ವೋಟಿಂಗ್ ಮಷೀನು, ಚಿಹ್ನೆ ಕಹಳೆ, ಸುಮಲತಾ ಅಂಬರೀಶ್. ನಿಮ್ಮ ಆಶೀರ್ವಾದ ಇರಲಿ. ಗೆದ್ದ ಮೇಲೆ ಖಂಡಿತ ನಿಮ್ಮ ಸೇವೆ ಮಾಡಿ ನಿಮ್ಮ ಋಣ ತೀರಿಸ್ಬೇಕು. ಕ್ರಮ ಸಂಖ್ಯೆ 20 ಕಾಳೆ ಊದ್ತಿರೋ ರೈತ. ಕನ್ಫ್ಯೂಸ್ ಆಗ್ಲಿ ಅಂತ ಸಾಕಷ್ಟು ವಿಷಯಗಳಿದೆ. ನನಗೆ ಗೊತ್ತು ನೀವು ಕನ್ಫ್ಯೂಸ್ ಆಗಲ್ಲ. ಚೆಕ್ ಮಾಡ್ಬೋಣ. ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಜನ ಬುದ್ಧಿ ಕಲಿಸ್ತಾರೆ. 20ನೇ ನಂಬರು ಕಾಳೆ ಊದ್ತಿರೋ ರೈತ ಅವರು ಕೂಡ. ನಾನಂತೂ ಒಂದ್ ಹೇಳ್ತೀನಿ, ನಿಜವಾಗ್ಲೂ ಒಂದ್ ಶಕ್ತಿ ತುಂಬು ನೋಡಿ. ಅವ್ರು ಮುಂದಕ್ಕೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡಂಗಾಗ್ಲಿ, ಜನಗಳ ಕಷ್ಟ ಅರ್ಥ ಮಾಡ್ಕೊಂಡು ಬರೆಯಂಗ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಆಶೀರ್ವಾದ ಇರ್ಲಿ. ಒಂದ್ ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ. ಸಾಕಷ್ಟು ಕೊಟ್ಟಿದ್ರೆ ತುಂಬಾ ಜನಕ್ಕೆ. ಅವರು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಅಂದ್ರೆ ಹೆಣ್ಮಕ್ಳು ಯಾರಾದ್ರೂ ಈ ತರ ಒಂದು ಧೈರ್ಯ ಮಾಡಿ ಏನಾದ್ರೂ ಒಂದು ಸಾಧನೆ ಮಾಡಬೇಕಂದ್ರೆ ಅದೆಷ್ಟು ಕಷ್ಟಪಡ್ತಾರೆ, ಅದೆಷ್ಟು ಅಡಚಣೆಗಳು ಅವರಿಗೆ ಇದನ್ನು ಮಾಡ್ತಾರೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ನಿಂತಿದ್ದೀನಿ, ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋ ಹೆಸರು ಬೇರೆಯವ್ರನ್ನ ಹಾಕಿದ್ದಾರೆ. ಅದೇ ಜನರನ್ನ ಮೋಸ ಮಾಡಬೇಕು, ದುಡ್ಡು ತಪ್ಪಿಸ್ಬೇಕು, ಕುತಂತ್ರದಿಂದ ನೇರವಾಗಿ ನಾವು ಗೆಲ್ಲಕ್ಕಾಗಲ್ವೇನೋ, ಕುತಂತ್ರದಿಂದ ಮೋಸದಿಂದ ಒಂದಷ್ಟು ಓಟುಗಳನ್ನ ಅವ್ರಿಗೆ ಬಿಡದೆ ನಾವು ನೋಡ್ಕೊಳ್ಳೋಣ ಅನ್ನೋ ಒಂದು ದುರುದ್ದೇಶ ಬಿಟ್ರೆ ಏನೂ ಒಳ್ಳೆಯ ಉದ್ದೇಶ ಇಲ್ಲ ಅವರಲ್ಲಿ. ನನ್ನ ಬಗ್ಗೆ ಅಥವಾ ಅಂಬರೀಶ್ ಅವ್ರ ಬಗ್ಗೆ, ದರ್ಶನ್ ಬಗ್ಗೆ, ಯಶ್ ಬಗ್ಗೆ, ನನ್ನ ಬಗ್ಗೆ ಪ್ರಚಾರ ಯಾರು ಬರಬಾರ್ದಂತೆ. ಅವ್ರನ್ನ ಇವರು ಕೆಟ್ಟ ಪದಗಳು ಬಳಸಿ ಅವ್ರನ್ನ ಬರೆಯೋದಂತೆ. ಏನ್ ಸಂಸ್ಕಾರ ಇದು? ಚುನಾವಣೆ ಅಂತ ಮಾತ್ರಕ್ಕೆ ನೀವು ಇರೋ ಸಂಸ್ಕಾರ, ನೈತಿಕತೆ ಎಲ್ಲ ಬಿಟ್ಟು ಮಾತಾಡ್ಬೇಕಾ? ಗೌರವ ಅನ್ನೋದು ಇರಬಾರ್ದು ಆ ಚುನಾವಣೆಯಲ್ಲಿ. ಏನೇ ಇರಲಿ ನಾವು ಗೌರವದಿಂದಾನೇ ಇರ್ತೀನಿ. ನಾನು ಇದಕ್ಕೆಲ್ಲ ಉತ್ತರ ಕೊಡಲ್ಲ. ಯಾಕಂದ್ರೆ ಏಪ್ರಿಲ್ 18 ಆ ದಿನ ಉತ್ತರ ಕೊಡೋ ಒಂದು ಶಕ್ತಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗಿದೆ. ಅಂಬರೀಶ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಇರ್ತಿಲ್ಲ. ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ಅಂಥವರೆಲ್ಲ ಇವತ್ತು ಅವ್ರಿಲ್ಲ ಅನ್ನೋ ಒಂದೇ ಒಂದು ಧೈರ್ಯಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನೋಯಿಸುವಂತ ಮಾತುಗಳು, ಹೆಣ್ಮಕ್ಳ ಬಗ್ಗೆ ಮಾತಾಡ್ಲೇಬಾರದು ಆ ರೀತಿಯ ಮಾತುಗಳು. ಅಂದ್ರೆ ಇದು ನನಗ್ ಮಾತ್ರ ಆಗಿರುವಂತ ಅವಮಾನ ಅಲ್ಲ. ಹೆಣ್ಮಕ್ಳು ಪ್ರತಿಯೊಬ್ಬರು ನೀವು ಯೋಚನೆ ಮಾಡಬೇಕು. ನನ್ನದೇ ಸ್ಥಿತಿಯಲ್ಲಿ ಇರೋ ಹೆಣ್ಮಕ್ಳು ಯಾರು ಇಲ್ವಾ ಮಂಡ್ಯದಲ್ಲಿ? ಎಲ್ಲರೂ ಏನೋ ಕಳ್ಕೊಂಡಿರ್ತಾರೆ ಜೀವನದಲ್ಲಿ. ಅಷ್ಟಕ್ಕೆ ಈ ತರದ ಮಾತುಗಳು ಆಡೋದು ಸರಿನಾ ಅನ್ನೋ ವಿಚಾರ ನೀವು ಯೋಚನೆ ಮಾಡಬೇಕು. ರಾಜಕಾರಣ ಅಂದ್ರೆ ರಾಜರಲ್ಲ, ಜನ ಅಂದ್ರೆ ಗುಲಾಮರಲ್ಲ. ರಾಜಕಾರಣ ಅನ್ನೋದು ಸೇವೆ ಮಾಡೋಕೆ ನಿಮ್ಗೆ ಉದ್ದೇಶ ಇದ್ರೆ ಬಂದು ಮಾಡಬೇಕು. ಇಲ್ಲೇನು ಗೆದ್ದು ಬಿಟ್ಟು ನಾವು ರಾಜರು ಅಂತಲ್ಲ. ಈಗ ಹೇಳ್ತಾರೆ
ಮಗನನ್ನು ಗೆಲ್ಲಿಸಿ ಮಂಡ್ಯವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು 7 ಜನ MLA ನೀವು ಗೆಲ್ಲಿಸಿ ಕಳಿಸಿದಿರಲ್ಲ, ಅದ್ರಲ್ಲಿ 3 ಸಚಿವರಿದ್ದಾರಲ್ಲ, ಅವರೇನು ಅಭಿವೃದ್ಧಿ ಮಾಡಲ್ವಾ? ಮಗ ಬಂದು ಮಾತ್ರ ಮಾಡ್ಬೇಕಾ ಅಭಿವೃದ್ಧಿನ? ಇವ್ರು CM ಇದಾರಲ್ಲ, ಇವ್ರ್ಯಾಕೆ ಮಾಡ್ತಾ ಇಲ್ಲ? ಜೋಡೆತ್ತುಗಳು ಇವತ್ತು ಸುಮಲತಾ ಪರ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮಳವಳ್ಳಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ನಡೆಸುತ್ತಿದ್ದಾರೆ. ನಿಖಿಲ್ಗೆ ಸಚಿವ GT ದೇವೇಗೌಡ ಸಾಥ್ ಕೊಟ್ಟಿದ್ದಾರೆ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ಅನ್ನುವ ಮೂಲಕ ನಿಖಿಲ್ ಮತಯಾಚನೆ ಮಾಡ್ತಿದ್ದಾರೆ. ಇದೇ ವೇಳೆ ಸ್ಟಾರ್ ಕ್ಯಾಂಪೇನ್ಗೆ ಟಾಂಗ್ ಕೊಟ್ಟಿರುವ ನಿಖಿಲ್ ಎಲೆಕ್ಷನ್ ನಂತರ ಈ ಸ್ಟಾರ್ಸ್ ಎಲ್ಲಿರ್ತಾರೋ ಗೊತ್ತಿಲ್ಲ, ನಿಮ್ ಜೊತೆ ಇರುವ ನನಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಎಲ್ಲ ನನ್ನ ತಂದೆ ತಾಯಂದಿರುಗಳು, ಎಲ್ಲ ನನ್ನ ರೈತ ಬಂಧುಗಳು ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಯುವಕ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ. ಈಗಾಗಲೇ GT ದೇವೇಗೌಡರು ಸಾಹೇಬರು, ಮರ್ತಿ ಬಣ್ಣ ಅವರು, ಅಂದಾನಿ ಸಾಹೇಬರು ಎಲ್ಲ ಸೇರಿ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ 60 ವರ್ಷಗಳ ದೇವೇಗೌಡರ ಹಾಗೂ ಕುಮಾರಣ್ಣನ ರಾಜಕಾರಣದ ಜೀವನದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ನಿರಂತರವಾಗಿ ಅವರ ಒಂದು ಹೋರಾಟವನ್ನು ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನಿಲ್ಲಿ ಯಾವುದೇ ಸ್ವಾರ್ಥಕ್ಕೋಸ್ಕರ ಬಂದು ತಮ್ಗಳ ಮುಂದೆ ನಿಂತಿಲ್ಲ. ನಾನೆಲ್ಲೋ ಡೆಲ್ಲಿಗೆ ಹೋಗಿ ಲೋಕಸಭಾ ಸಂಸದನಾಗಿ ಮೆರಿಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಬಂದಿಲ್ಲ. ನಾನಿಲ್ಲಿ ಬಂದಿರೋದು ಕುಮಾರಣ್ಣನ ಹಾಗೂ ದೇವೇಗೌಡರ ಸಾಹೇಬರ ಒಬ್ಬ ಪ್ರತಿನಿಧಿಯಾಗಿ, ತಮ್ಗಳ ಕಷ್ಟ ಸುಖಕ್ಕೆ ಭಾಗಿಯಾಗಿ, ತಮ್ಗಳ ಒಂದು ಮನೆಯ ಮಗನಾಗಿ ಇವತ್ತು ನಿಲ್ಲಿಗೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಹೊರತು ಯಾವುದೇ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ನಾನಿಲ್ಲಿ ಬಂದಿಲ್ಲ. ನನ್ನ ಮುಖ್ಯ ಗುರಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ. ಇಲ್ಲಿಯವರೆಗೂ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಟೀಕಿಸಿರುವಂತದ್ದು ತಾವ್ಯಾರು